ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅತಿ ಶೀಘ್ರದಲ್ಲಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಆಹ್ವಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದನೇ ತಿಳಿಸಿದ್ದಾರೆ. ತುಂಬ ಜನ ಕಾಯ್ತಾ ಇದ್ರು, ಹಾಗೆ ಕೇಳ್ತಾ ಇದ್ರು ಯಾವಾಗ ಬಿಡ್ತಾರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಹೇಳಿದ್ದಾರೆ ಯಾವಾಗ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಹಾಗೆ KYC ಅಪ್ಡೇಟ್ ಮಾಡಿಸೋದಕ್ಕೂ ಕೂಡ ತುಂಬ ಜನ ಕೇಳ್ತಾ ಇದ್ರು. ಪ್ರೆಸೆಂಟ್ ಇವಾಗ ಕಾಲಾವಕಾಶ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿಸೋದ್ರ ಬಗ್ಗೆ, ಅಪ್ಡೇಟ್ ಎಲ್ಲಿ ಮಾಡಿಸ್ಬೇಕು, KYC ಎಲ್ಲಿ ಮಾಡಿಸ್ಬೇಕು, ಹಾಗೆ ತಿದ್ದುಪಡಿ ಏನಾದರೂ ಮಾಡಿಸೋದಿದ್ರೆ ತಿದ್ದುಪಡಿ ಎಲ್ಲಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಹಾಗೆ ತುಂಬ ಜನರಿಗೆ ಇವಾಗ ಡೌಟು, ಈಗೇನು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರಲ್ವಾ, ಸೊ ಇವಾಗ ನಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋಗಿದೆ, ಇವಾಗ ನಾವು ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದಾ ಅಂತಲೂ ಕೆಲವೊಂದು ಜನರಿಗೆ ಡೌಟ್ ಇರುತ್ತಲ್ವಾ. ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಯಾವಾಗ ಬಿಡ್ತಾರೆ ಮೇಡಮ್, ಯಾವಾಗ ಬಿಡ್ತಾರೆ? ಇವಾಗ ಕೆಲವೊಂದು ಬಾರಿ ಬಿಟ್ಟರು, 2025ರಲ್ಲಿ ಬಿಟ್ಟರು ಅಂತ ಏನಾಗ್ತಿತ್ತು ಅಂದರೆ ಒಂದಿನ 2 ದಿನ ಅಷ್ಟೇ ಅಪ್ಲಿಕೇಶನ್ಗಳನ್ನ ಬಿಡ್ತಾಯಿದ್ರು. ಆ ಟೈಮಲ್ಲಿ ಏನಾಗ್ತಿತ್ತು, ಅದು ಟೈಮಿಂಗ್ಸ್ ಕೊಡ್ತಾಯಿದ್ರು. ಬೆಳಗ್ಗೆ ಒಂದು 10 ಗಂಟೆಯಿಂದ 1 ಗಂಟೆ 2 ಗಂಟೆ, ಅಥವಾ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ. ಆ ಟೈಮಲ್ಲಿ ಟೆಕ್ನಿಕಲ್ ಇಶ್ಯೂಸು, ಸರ್ವರ್ ಬಿಸಿ, ಸೊ ಈ ರೀತಿಯೇ ತೋರಿಸ್ತಾ ಇತ್ತು. ಟೋಟಲ್ ಆಗಿ ಅಪ್ಲಿಕೇಶನ್ಗಳನ್ನ ಹಾಕೋಕ್ಕಾಗ್ತಾ ಇಲ್ಲ. ಮತ್ತು ಸಡನ್ನಾಗಿ ಬಿಟ್ಬಿಡ್ತಿದ್ರು. ಅವಾಗ ಏನಾಗ್ತಿತ್ತು, ಜನಗಳು ಇನ್ನೂ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡಿರ್ತಿರ್ಲಿಲ್ಲ, ಎಲ್ಲೋ ಇರ್ತಿದ್ರು, ಬ್ಯುಸಿ ಇರ್ತಿದ್ರು. ಆ ಟೈಮಲ್ಲಿ ಅಪ್ಲಿಕೇಶನ್ನೇ ಹಾಕೋಕ್ಕಾಗ್ತಿರ್ಲಿಲ್ಲ. 2 ದಿನ 1 ದಿನಕ್ಕೆ ಕ್ಲೋಸ್ ಆಗಿಬಿಡ್ತಿತ್ತು. ಸೊ ಈ ರೀತಿ ಎಲ್ಲ ಆಗ್ತಾ ಇತ್ತು. ಇವಾಗ ಫೈನಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇವಾಗ ಹಳೆ ರೇಷನ್ ಕಾರ್ಡ್ಗಳನ್ನ ಏನು ಕ್ಯಾನ್ಸಲೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಲ್ವಾ, ಇವಾಗ ಫೈನಲಿ ಇವಾಗ ಇನ್ನೂ 3 ಲಕ್ಷ ರೇಷನ್ ಕಾರ್ಡ್ಗಳನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಸೊ ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣವೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಇವಾಗ ಮತ್ತೆ ಡೇಟನ್ನು ಕೂಡ ತಿಳಿಸಿದ್ದಾರೆ. ಫೆಬ್ರವರಿ ಮೊದಲನೇ ವಾರದಲ್ಲಿ, ಅಂದರೆ 2026 ಫೆಬ್ರವರಿ ಮೊದಲನೇ ವಾರದಲ್ಲಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಆಹ್ವಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟಿರುವಂಥದ್ದು. ಅಂದರೆ ಮೊದಲನೇ ವಾರದಲ್ಲಿ ಯಾವ ದಿನನಾದರೂ ಕೂಡ ಆಗ್ಬೋದು. ಮೊದಲನೇ ವಾರ ಮೊದಲನೇ ದಿನ ಆದರೂ ಆಗ್ಬೋದು, ಅಥವಾ 2ನೇ ದಿನ 3ನೇ ದಿನ, ಒಟ್ಟಿನಲ್ಲಿ ಫೆಬ್ರವರಿ ಮೊದಲನೇ ವಾರದಲ್ಲಂತೂ ನಾವು ಹೊಸ ರೇಷನ್ ಕಾರ್ಡ್ಗಳನ್ನೇ ಅಪ್ಲಿಕೇಶನ್ ಆಹ್ವಾನ ಮಾಡ್ತೀವಿ, ಲಿಂಕನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನೂ ತುಂಬಾ ಕಾಲಾವಕಾಶ ಇದೆ. ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕು ಹೊಸ ರೇಷನ್ ಕಾರ್ಡಿಗೆ ಅಂತ ಕಾಯ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಸರ್ಕಾರ ಯಾವ ಟೈಮಲ್ಲಿ ಹೆಂಗೆ ಹೇಳುತ್ತೆ ಹೇಳಕ್ಕೆ ಬರಲ್ಲ. ಇವಾಗ ಬಿಡ್ತಾರೆ, ಒಂದೇ ದಿನ 2 ದಿನ 2 ಅವರ್ಸು 3 ಅವರ್ಸ್ ಅಂತ ಹೇಳ್ಬಿಟ್ಟು ಟೈಮಿಂಗ್ಸನ್ನು ಕೊಟ್ಬಿಡ್ತಾರೆ. ಸೊ ಅಷ್ಟರಲ್ಲಿ ಸಡನ್ನಾಗಿ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಇವಾಗಲೇ ನೀವು ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಎರಡೂ ಆಧಾರ್ ಕಾರ್ಡ್ಗಳು, ಮೊಬೈಲ್ ನಂಬರು, ಹಾಗೆ ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅಂತೂ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಇನ್ಕಮ್ಮು, ಕ್ಯಾಸ್ಟ್ ಸರ್ಟಿಫಿಕೇಟು, ಹಾಗೆ ಫೋಟೋಗಳು, ಇಷ್ಟೆಲ್ಲನೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಇಮಿಡಿಯೇಟಾಗಿ ಹೋಗಿ ಹಾಕ್ಬಿಡ್ಬೋದು. ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಇನ್ನೂ ಮಾಡಿಸಿಲ್ಲ, ಮಾಡಿಸ್ತೀವಿ ಅಂತಂದರೆ ಅಷ್ಟರಲ್ಲಿ ಏನಾದರೂ ಡೇಟ್ ಮುಗ್ದೋಗೋ ಚಾನ್ಸಸ್ಸು ಇರ್ಬೋದು. ಸೊ ಹಂಗಾಗಿ ಆದಷ್ಟು ಬೇಗ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಫೋಟೋ, ಮೊಬೈಲ್ ನಂಬರ್, ಇಷ್ಟು ರೆಡಿ ಇತ್ತಂತಂದರೆ ಆರಾಮ್ಸೆ ನೀವು ಬೇಗ ಅಪ್ಲಿಕೇಶನ್ ಬಿಟ್ಟ ತಕ್ಷಣವೇ ಹಾಕ್ಬೋದು ರೇಷನ್ ಕಾರ್ಡಿಗೆ. ಇವಾಗ ಗೊತ್ತಾಯಿತು ಅಂದ್ಕೊತೀನಿ. ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದ KH ಮುನಿಯಪ್ಪ ಸರ್ ಅವರೇನೇ ಸ್ಪಷ್ಟನೆ ತಿಳಿಸಿರುವಂಥದ್ದು. ಅಂದರೆ ಎನಿ ಟೈಮ್ ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು, ಫೆಬ್ರವರಿ ಮೊದಲನೇ ವಾರದಲ್ಲೇ. ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ. ಇನ್ನು ತುಂಬ ಜನರಿಗೆ ಡೌಟು, ಇವಾಗ ಏನು BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿ APL ಮಾಡ್ತಾ ಇದ್ದಾರಲ್ವಾ, ಸೊ ಅವರು ನಮ್ದು ಈ ರೀತಿ APL ಆಗಿಬಿಟ್ಟಿದೆ, ನಾವು ಮತ್ತೆ ಹೊಸದಾಗಿ BPL ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಲಿಸ್ಬೋದಾ ಅಂತೆಲ್ಲ ಕೇಳೋದಾದರೆ ಖಂಡಿತವಾಗ್ಲೂ ಸಲ್ಲಿಸೋಕ್ಕಾಗಲ್ಲ. ಸಲ್ಲಿಸಿದ್ರೂ ಕೂಡ ನೀವು ಅದು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಇದನ್ನ ಕಂಪ್ಲೀಟಾಗಿ ಪರಿಶೀಲನೆ ಮಾಡೇ ಅವರು APL ಆಗಿ ಕನ್ವರ್ಟನ್ನು ಮಾಡಿರ್ತಾರೆ. ಹಾಗೆ ನೀವು ಹೊಸದಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಮತ್ತೆ ಪರಿಶೀಲನೆ ಮಾಡ್ತಾರೆ. ಸೊ ಹಂಗಾಗಿ ನಿಮ್ಮ ಲೈಫಲ್ಲಿ ನೀವಿನ್ನು BPL ರೇಷನ್ ಕಾರ್ಡ್ನ ಪಡೆಯೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅಂದರೆ ಆಗೋದೇ ಇಲ್ಲ ಬಿಡಿ, 100% ಆಗಲ್ಲ. ಇನ್ನು APL ಆಗಿ ನೀವು ಇಟ್ಕೊಬೇಕಾಗುತ್ತೆ. ಏನಾದರೂ ಹೊಸದಾಗಿ APLಗೆ ಸಲ್ಲಿಸ್ಬೇಕಂತಂದರೆ ಸಲ್ಲಿಸ್ಬೋದು. ಇನ್ನು APL ಕಾರ್ಡಿಗೆ ಅರ್ಜಿನ ಸಲ್ಲಿಸಿದ್ರೆ ಇಮಿಡಿಯೇಟಾಗಿ ರೇಷನ್ ಕಾರ್ಡ್ ಸಿಗ್ಬಿಡುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ APL ರೇಷನ್ ಕಾರ್ಡು ಯಾವುದಕ್ಕೂ ಅಷ್ಟಾಗಿ ಯೂಸ್ ಆಗಲ್ಲ. ಬಟ್ ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ಅನ್ನೋದಕ್ಕೊಂದು ಯೂಸ್ ಆಗುತ್ತೆ, ಬಟ್ ಅಷ್ಟಾಗಿ ಯಾವುದಕ್ಕೂ ಕೂಡ ಯೂಸ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಿಮಗೆ ಸಿಕ್ಬಿಡುತ್ತೆ. ಅದು ವೆರಿಫಿಕೇಷನ್ ಏನೂ ಸಿಗೋದಿಲ್ಲ. ಯಾಕಂತಂದರೆ APL ಕಾರ್ಡ್ ಆಲ್ಮೋಸ್ಟ್ GST ಪೇಯರು, ಟ್ಯಾಕ್ಸ್ ಪೇಯರು, ತುಂಬ ಚೆನ್ನಾಗಿರುವಂಥವ್ರು, ಮನೆ ಕಡೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುವಂಥವ್ರಿಗೆ ಸಿಗುವಂಥದ್ದಲ್ವ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಜಾಸ್ತಿ ಎನ್ಕ್ವೈರಿ ಮಾಡಲ್ಲ. BPL ಕಾರ್ಡ್ ಬಗ್ಗೆ ಮಾತ್ರನೇ ತುಂಬ ಎನ್ಕ್ವೈರಿ ಮಾಡಿ ಅದು ನಿಮಗೆ ಇಶ್ಯೂ ಮಾಡಬೇಕಾ ಬೇಡವಾ, ನಿಮ್ಮ ಬ್ಯಾಕ್ಗ್ರೌಂಡು, ನಿಮ್ಗೆ ಏನು ಆದಾಯ ಬರ್ತಾ ಇದೆ ಎಲ್ಲ ಚೆಕ್ ಮಾಡಿ ನಿಮಗೆ ಇಶ್ಯೂ ಮಾಡುವಂಥದ್ದು.
ಇವಾಗ ಗೊತ್ತಾಯ್ತು ಅನ್ಕೊಂತೀನಿ. ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಮತ್ತೆ BPL ಕಾರ್ಡು ಖಂಡಿತವಾಗ್ಲೂ ಸಿಗೋದಿಲ್ಲ. ಅಪ್ಲೈ ಮಾಡಿದ್ರು ಕೂಡ ವೇಸ್ಟ್, ಅದು ನಿಮಗೆ ಸಿಗಲ್ಲ. ಮತ್ತೆ ಮರುಪರಿಶೀಲನೆ ಮಾಡಿ ಅವರು ಕೊಡುವಂಥದ್ದು. ಸೊ ಹಾಗಾಗಿ ಸಿಗೋದಿಲ್ಲ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊಂತೀನಿ. ಇನ್ನು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡಿಸೋದಕ್ಕೆ ಹಾಗೆ EKYC ಮಾಡಿಸೋದಕ್ಕೆ ತುಂಬ ಜನ ಕೇಳ್ತಾ ಇದ್ದಾರೆ. ಪ್ರೆಸೆಂಟ್ ಇವಾಗ ತಿದ್ದುಪಡಿ ಮತ್ತು EKYCಗೆ ಕಾಲಾವಕಾಶನ ಕೊಟ್ಟಿದ್ದಾರೆ. ಮಾರ್ಚ್ವರೆಗೂ ಕೂಡ ಟೈಮ್ ಇದೆ. ಅಷ್ಟರಲ್ಲಿ ಬೇಕಿದ್ರೆ ನೀವು ಹೋಗಿ ಮಾಡಿಸ್ಕೋಬೋದು. EKYC ಮಾಡಿಸ್ತೀರಾ ಅಂತಂದರೆ ನಿಮ್ಮ ರೇಷನ್ ಡಿಪೋಗಳಲ್ಲೇ ನೀವು ಮಾಡಿಸ್ಕೋಬೋದು. ತಿದ್ದುಪಡಿ ಏನಾದರೂ ಮಾಡಿಸ್ಬೇಕು ಅಂದರೆ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ಗಳಿಗೆ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬೇಕಾಗುತ್ತೆ. ಅಲ್ಲೂ EKYC ಮಾಡಿಸ್ಬೋದು. ಬೆಸ್ಟ್ ಅಂತಂದರೆ ನಿಮ್ಮ ರೇಷನ್ ಡಿಪೋಗಳಲ್ಲೇ EKYC ಮಾಡಿಸಿದ್ರೆ ಮುಗ್ದೋಯ್ತು. ಇವಾಗ ಹೊಸದಾಗಿ ಒಂದು ಅಪ್ಲಿಕೇಶನನ್ನು ಕೂಡ ಲಾಂಚ್ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನ EKYC ಮಾಡ್ಕೊಳ್ಳೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾವ ಅಪ್ಲಿಕೇಶನಲ್ಲಿ ಹೇಗೆ EKYCನ ಅಪ್ಡೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಇನ್ನು ಅಪ್ಲಿಕೇಶನ್ ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದರೆ, ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಎಲ್ಲ ವಿಡಿಯೋನ ನೋಡಿದ್ದೀರಾ, ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.